ಎಲ್ಲ ಪತ್ರಿಕಾ ಮಿತ್ರರಿಗೆ ನಮಸ್ಕಾರ ಹೇಳುತ್ತಾ, ಏನು ಜುಲೈ 21ನೇ ತಾರೀಕು ನಮ್ಮ ಅಥಣಿಯಲ್ಲಿ ಕೃಷ್ಣ ಶುಗರ್ ರೈತ ಭವನದಲ್ಲಿ ಒಂದು ರೈತ ಹುತಾತ್ಮ ದಿನಾಚರಣೆ ಪರಮ ಪೂಜ್ಯರಾಗಿರ್ತಕ್ಕಂಥ ಶಶಿಕಾಂತ್ ಗುರೂಜಿಯವರ ನೇತೃತ್ವದಲ್ಲಿ ಏನು ಒಂದು ರೈತ ಹುತಾತ್ಮ ದಿನಾಚರಣೆಯನ್ನು ಮಾಡ್ತಾ ಇದ್ದೀವಿ. ನವಲಗುಂದದಲ್ಲಿ ಬಸಪ್ಪ ಲಕ್ಕುಂಡಿ ಮತ್ತು ಈರಪ್ಪ ಕಡ್ಲಿಕೊಪ್ಪ ಅನ್ನುವಂತ ಏನು ನಮ್ಮ ರೈತರು ಗೋಲಿಬಾರದಲ್ಲಿ ತೀರ್ಕೊಂಡ್ರು. ಅವರ ನೆನಪಿನಿಗೋಸ್ಕರ ಇವತ್ತು ಅದು ಒಂದು ಕರಾಳ ದಿನ ಕೂಡ ಅಂತಾರೆ. ಯಾಕಂದ್ರ ಇವತ್ತು ರೈತರ ಮೇಲೆ ಗೋಲಿಬಾರ್ ಮಾಡಿರ್ತಕ್ಕಂಥ ದಿನ. ಅದಕ್ಕಾಗಿ ದಯವಿಟ್ಟು ಇನ್ನು ಮುಂದೆ ಕೂಡ ಎಲ್ಲಿ ರೈತರ ಮೇಲೆ ಗೋಲಿಬಾರ್ ಆಗ್ಬಾರ್ದು, ರೈತರನ್ನ ಗೌರವಿಸುವಂತದ್ದಾಗ್ಬೇಕು. ನಾಡಿನ ಜನ ಇವತ್ತ ರೈತರ ಆತ್ಮಹತ್ಯೆ ಆಗಿದ್ದಾರೆ. ಯಾಕಂದ್ರೆ ಬೆಳೆದಂತ ಬೆಳೆಗೆ ಯೋಗ್ಯವಾದ ಬೆಲೆ ಇಲ್ಲ ಅನ್ನುವಂತ ಕಾರಣಕ್ಕಾಗಿ ರೈತರೆಲ್ಲ ಒಕ್ಕಟ್ಟಾಗಿ ಈ ಸರ್ಕಾರಗಳಿಗೆ ಇವತ್ತ ಅಧಿಕಾರಿಗಳಿಗೆ ಇವ್ರಿಗೆಲ್ಲ ಒಂದು ಭಯ ಹುಟ್ಟಿಸ್ಬೇಕು, ರೈತರು ಗೌರವ ಬರ್ಬೇಕು ಅನ್ನುವಂತ ವಿಚಾರಣೆ ಇಟ್ಟುಕೊಂಡು ಇವತ್ತ ಶಶಿಕಾಂತ್ ಗುರೂಜಿ ಅವರ ನೇತೃತ್ವದಲ್ಲಿ ಮತ್ತು ಡಾಕ್ಟರ್ ಮುರುಘರಾಜೇಂದ್ರ ಪರಮ ಪೂಜ್ಯರ ಹಲವಾರು ಪೂಜ್ಯರ ನೇತೃತ್ವದಲ್ಲಿ ಇಡೀ ರಾಜ್ಯದ ಎಲ್ಲ ನನ್ನ ರೈತ ಸಂಘದ ಮುಖಂಡರು, ಈ ತಾಲೂಕಿನ ಮುಖಂಡರು ಎಲ್ಲರ ನೇತೃತ್ವದಲ್ಲಿ ಇವತ್ತ ನಾವೆಲ್ಲ ಕೂಡ ರೈತ ಹುತಾತ್ಮ ದಿನಾಚರಣೆಯನ್ನು ಮಾಡ್ತಾ ಇದ್ವಿ. ಆ ಹುತಾತ್ಮರಾಗಿರ್ತಕ್ಕಂಥ ಇವತ್ತು ನಿಪ್ಪಾಣಿಯಲ್ಲಿ ಕೂಡ ಸುಮಾರು 10-12 ಜನ ತಂಬಾಕು ಚಳವಳಿ ಸಂದರ್ಭದಲ್ಲಿ ಗೋಲಿಬಾರದಲ್ಲಿ ಕೂಡ ಹುತಾತ್ಮರಾಗಿದ್ದಾರೆ. ಇಡೀ ರಾಜ್ಯವ್ಯಾಪಿ ಇಲ್ಲಿ ಹುತಾತ್ಮರಾಗಿರ್ತಕ್ಕಂಥ ಎಲ್ಲಾ ಕೂಡ ನನ್ನ ಅಣ್ಣ ತಮ್ಮಂದಿರಿಗೆ ಅವರಿಗೆ ನಮನನ್ನು ಸಲ್ಲಿಸಲಿಕ್ಕೆ ಇಡೀ ರಾಜ್ಯದ ಎಲ್ಲಾ ನನ್ನ ರೈತ ಬಂಧುಗಳು ತಾವೆಲ್ಲರೂ ಕೂಡ ವಿಶೇಷವಾಗಿ ತಾವೆಲ್ಲ ಭಾಗವಹಿಸಬೇಕು. ಈ ರಾಜ್ಯದ ಏನು ಭೂ ಸುಧಾರಣೆ ಕಾಯ್ದೆ ಇರ್ಬೋದು, ರೈತರ ಸಂಪೂರ್ಣ ಸಾಲ ಮನ್ನಾ ಇರಲಿ, ಡಾಕ್ಟರ್ ಸ್ವಾಮಿನಾಥನ್ ವರದಿ ಇರಲಿ, ಈ ಭಾಗದ ಅಲ್ಲಿ ಇರ್ತಕ್ಕಂಥ ಏನು ನಮ್ಮ ಕುಲ್ಲೋಳಿ ಗ್ರಾಮದ ಸುಮಾರು 10,000 ಏನು ಇನಾಮತಿ ಜಮೀನನ್ನ ಸುಮಾರು 500-600 ವರ್ಷದಿಂದ ಸಂಗೊಳ್ಳಿ ರಾಯಣ್ಣ ಹಿಡಿದುಕೊಟ್ಟಿರ್ತಕ್ಕಂಥದಕ್ಕೆ 11,000 ಎಕರೆ ಜಮೀನನ್ನ ಸರ್ಕಾರ ಅವತ್ತಿನ ಇರ್ತಕ್ಕಂಥ ಬ್ರಿಟಿಷರು ಕೊಟ್ಟರು ಕೂಡ ಇವತ್ತಿನ ಸರ್ಕಾರ ಕೂಡ ಅವನ್ನ ಇನಾಮದಾರಿಕೆನ ಗೌರವಿಸ್ತಕ್ಕಂಥದ್ದಾಗಬೇಕು. ಅದನ್ನ ಜಮೀನನ್ನ ಬಿಟ್ಟ ಸಾಕಷ್ಟು ಸಾವಿರಾರು ಕುಟುಂಬಗಳು ಇವತ್ತ ಒಂದು ಗುಂಟೆಯಲ್ಲಿ ಇರ್ತಕ್ಕಂಥ ರೈತರಿಗಾರು ಅವ್ರಿಗೆ ಆ 11,000 ಎಕರೆ ಜಮೀನನ್ನ ಬಿಡಿಸಿಕೊಡ್ತಕ್ಕಂಥ ಹೋರಾಟ ಕೂಡ ಅವತ್ತ ಜಿಲ್ಲಾಧಿಕಾರಿ ಒತ್ತಾಯ ಮಾಡಿದಿರ್ಬೋದು. ನಮ್ಮ ಘಟಪ್ರಭಾ ಎಡದಂಡೆ ಭಾಗದ ಏನ್ ಕಾಲುವೆಯಲ್ಲಿ ಲಕ್ಷಾಂತರ ಎಕರೆ ಜಮೀನನ್ನ ಸರ್ಕಾರ ಇವತ್ತ ಅವ್ರೇನ ಒಂದು ಇದು ನಮ್ಮ ಜಮೀನನ್ನು ಅಂತ ಮಾಡಿ ಅಲ್ಲಿ ಒಕ್ಕೂಲ ಹಬ್ಬಿಸುವಂತದ ಕಟ್ಟಿ ಅದು ಸಂಪೂರ್ಣ ರೈತರಿಗೆ ಅದನ್ನ ಹಕ್ಕುಪತ್ರ ಕೊಡ್ತಕ್ಕಂಥದ್ದು ಆಗ್ಬೇಕು ಅನ್ನೋದು ಕೂಡ ಆ ಹೋರಾಟ ಇದೆ. ಕಬ್ಬು ಬೆಳೆಗಾರರು ವಿಶೇಷವಾಗಿ ಕಬ್ಬು ಬೆಳೆಗಾರರು ಈ ಸಲ ನಾವು ಕಾರ್ಖಾನೆಯವ್ರಿಗೆ 3,000 ರೂಪಾಯಿ ಕಬ್ಬಿನ ಬಿಲ್ ಕೊಡತ್ತಾರೆ. ನಾವು 10 ವರ್ಷದಿಂದ ಕೂಡ 3,000 ರೂಪಾಯಿ ರೇಟನ್ನು ಪಡೆದವರದು. 10 ವರ್ಷದಿಂದ ಗೊಬ್ಬರ, ಡೀಸೆಲ್, ಪೆಟ್ರೋಲ್ ಎಲ್ಲ ಕೂಡ ಇವತ್ತ ಅರ್ಧ ರೇಟ್ ಇತ್ತು. ಇವತ್ತು ಎಲ್ಲಾ ಕೂಡ ಡಬಲ್ ರೇಟ್ ಆಗ್ಯಾವ. ಕೂಲಿ ಕಾರ್ಮಿಕ ಕೂಡ ಡಬಲ್ ಆಗಿತ್ತು. ಇವತ್ತ ಕಬ್ಬು ಬೆಳೆಗಾರರು ಕೂಡ 5,500 ರೂಪಾಯಿ ಕಬ್ಬಿನ ಬಿಲ್ ಕೊಡ್ಬೇಕನ್ನುವಂತ ಹೋರಾಟ ಹಲವಾರು ವಿಚಾರಗಳು ಇಟ್ಕೊಂಡು ಅವರ ಜಿಲ್ಲಾಧಿಕಾರಿಗೆ ಹಕ್ಕು ಒತ್ತಾಯವನ್ನು ಕೂಡ ಮಾಡಬೇಕಾಗಿತ್ತು. ಅದಕ್ಕೆ ವಿಶೇಷವಾಗಿ ಪಕ್ಷಾತೀತವಾಗಿ ಎಲ್ಲಾ ರೈತ ಬಂಧುಗಳು ಭಾಗವಹಿಸಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಚುನಪ್ಪ ಪೂಜಾರಿ, ರೈತ ಸಂಘ ರಾಜ್ಯಾಧ್ಯಕ್ಷರು.